ತೇರದಾಳದಲ್ಲಿ ವಕ್ಫ್ ವಿರುದ್ಧ ಹೋರಾಟಕ್ಕೆ ವೇದಿಕೆ ನಿರ್ಮಿಸಿದ್ದ ಯತ್ನಾಳ್ ಜನವಿರೋಧಿ ಆಂದೋಲನ ಕಾರ್ಯಕ್ರಮದಲ್ಲಿ ತೇರದಾಳ ಜನರು ವಿರುದ್ಧ ಗುಡುಗಿದ್ದಾರೆ. ಪ್ರಭುದೇವರ ಮಂದಿರದ ಕಟ್ಟಡ ನಿರ್ಮಾಣಕ್ಕೆ ದೇಣಿಗೆ ಕೊಟ್ಟಿದ್ದ ಮುಸ್ಲಿಂ ಸಮುದಾಯದ ಬಗ್ಗೆ ಔದಾರ್ಯ ತೋರಿದ್ದ ತೇರದಾಳ ಜನರಿಗೆ ಯತ್ನಾಳ್ ಕಿವಿ ಹಿಂಡಿದ್ದಾರೆ. ಮುಸ್ಲಿಮರು 6 ಲಕ್ಷ ದೇಣಿಗೆಗೆ ಅವರ ಮನೆಗೆ ಬಾಗಿದ್ರಲ್ಲ, ನಿಮಗೆಲ್ಲ ನಾಚಿಕೆ ಆಗಬೇಕು ಅಂತ ತೇರದಾಳದ ಪ್ರಭುದೇವರ ಮಠದ ಭಕ್ತರ ವಿರುದ್ಧ ಯತ್ನಾಳ್ ಕೆಂಡಾಮಂಡಲರಾಗಿದ್ದಾರೆ. ಸಲುವಾಗಿ ಹೇಳಕತ್ತಿದ್ದೆ, ಮಠ ಮಂದಿರಗಳ ಬಗ್ಗೆ ಹೇಳಕತ್ತಿದ್ದೆ. ಅಲ್ಲೊಬ್ಬ ದಾವಲ್ ಸಾಬ್, ಮಲಿಕ್ ಸಾಬ್, ದೇಸಾಯಿ ಕೂತಿದ್ದ. ನಾ ಹಿಂಗೆ ಮಾತಾಡ್ಕೊಂಡು ಹಿಂಗೆ ನೋಡಿದೆ ಅವನ್ನ, ಭಾಳ ಸೆಟ್ಟಿಲ್ಲಕತ್ತಿದ್ದವ. ನಾ ಅಂದ್ಯ ನಮ್ಮವ್ರ ಹುಡುಗರು 1-4 ಕೊಟ್ರೆ ಅಂದ್ರೆ ಮ್ಯಾಗೆ ಹೋಗ್ತಿತ್ತು. ಇರುದೇ ಹಿಂಗ ಅದಾನವ, ಸೆಟ್ಟಿತಾನೆ ಅಟ್ಟು. ಅವನ ಮಗಲು ಒಬ್ಬ ದೊಡ್ಡ ಪೈಸದ ಒಬ್ಬ ಸೆಟ್ಟಿಲಾಕತ್ತಿದ್ದವ. ವಕಫ್ ಸಲುವಾಗಿ ಹೇಳಕ್ ವಕ್ಫ್ ಹಟಾವೋ ದೇಶ ಬಚಾವೋ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ನಮ್ಮ ರೈತರ ಭೂಮಿ ಕಬಳಿಕೆ ನಡೀತಾ ಇದೆ, ಉಳುವವನೇ ಭೂಮಿ ಒಡೆಯ ಅನ್ನೋ ಆಕ್ಟ್ ಈ ವಕ್ಫ್ ವಿಚಾರದಲ್ಲಿ ಯಾಕೆ ಆಗಲಿಲ್ಲ? ಸಿದ್ದರಾಮಯ್ಯ ಸರ್ಕಾರ ವಕ್ಫ್ ವಿರುದ್ಧ ಈ ಆಕ್ಟ್ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಈ ಕಾರ್ಯಕ್ರಮಕ್ಕೆ ಬಂದಿರೋ ಇಷ್ಟು ಜನರನ್ನ ಕಂಡು ನಮಗೆ ಶಕ್ತಿ ಬಂದಿದೆ. ಪ್ರತಿಯೊಂದು ಜಿಲ್ಲೆಗೆ ನಾವು ಹೋಗ್ತೇವೆ. ವಕ್ಫ್ ವಿರುದ್ಧ ಕ್ರಮ ಕೈಗೊಳ್ಳದ ಈ ಸಿದ್ದರಾಮಯ್ಯ ಸರ್ಕಾರ ತಾಲಿಬಾನಿ ಸರ್ಕಾರ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ವ್ಯಕ್ತಿ ವಿರುದ್ಧ ಬೆಳಗಾವಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಲಾಗಿತ್ತು. ಸದ್ಯ ತುಮಕೂರಿನ ವಿದ್ಯಾನಗರ ನಿವಾಸಿ ಮೋಹಿತ್ ನರಸಿಂಹಮೂರ್ತಿ ಎಂಬುವವರ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ವಿಜಯ ತಳವಾರ ಎಂಬುವವರಿಂದ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿತ್ತು. ಮಗನೇ ಸತೀಶ್ ಜಾರಕಿಹೊಳಿ ಏನು ನಮ್ಮ ದೇಶದಲ್ಲಿ ಭಾರತದಲ್ಲಿ ಕೇವಲ ಮಹಿಷಾಸುರ ರಾವಣ ಅಷ್ಟೇನ ಇದ್ದಿದ್ದು, ಬೇರೆ ಇನ್ಯಾರು ಇರಲಿಲ್ವಾ? ಬೇರೆಯವರೆಲ್ಲ ಹೊರಗದಿಂದ ಬಂದವರ? ನೀನು ಎಲ್ಲಿಂದ ಬಂದವನು? ನೀನೊಬ್ಬ ಗಂಡಸಾದ್ರೆ, ನೀನೊಬ್ಬ ಅಪ್ಪನಿಗೆ ಹುಟ್ಟಿದ್ರೆ ನಿನಗೆ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ನೀನು ನಿನ್ನ ಮಗ ಮತ್ತು ನಿನ್ನ ಮಗಳನ್ನ ಅಮಾವಾಸ್ಯೆ ಮತ್ತು ಗ್ರಹಣ ದಿನ ಸ್ಮಶಾನಕ್ಕೆ ಕರ್ಕೊಂಡೋಗಿ ಮಾಂಸಾಹಾರ ಅವರಿಗೆ ಊಟ ಮಾಡಿ ಅಂತ ಸ್ಮಶಾನದಲ್ಲಿ ತಿನ್ನಿಸಿ ಸಮಾಜದ ಜನಗಳಿಗೆ ನೀನು ತೋರಿಸು. ಸಂಸದ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಜಮೀರ್ ಕರ್ಯ ಎಂದ ವಿಚಾರದ ಬಗ್ಗೆ ಸಾಹಿತಿ ಬರಕೂರು ರಾಮಚಂದ್ರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಧಾರವಾಡದಲ್ಲಿ ನಡೆದ ಧರೆಗೆ ದೊಡ್ಡವರು ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರಸ್ತಾಪಿಸಿ ಮಾತನಾಡಿದ ಸಾಹಿತಿ ಬರಗೂರು ರಾಮಚಂದ್ರಪ್ಪ, ಇಂದಿನ ರಾಜಕೀಯದಲ್ಲಿ ಏಕವಚನ ಪ್ರಯೋಗ ಇದೆ, ಪಾಳೆಗಾರಿಕೆಯ ಮಾತುಗಾರಿಕೆ ನಡೀತಾ ಇದೆ. ಪಾಳೆಗಾರಿಕೆಯ ಪ್ರಜಾಪ್ರಭುತ್ವ ನಡೆದಿದೆ. ಪ್ರಜೆಗಳನ್ನ ಪ್ರತಿನಿಧಿಸುವ ಪ್ರತಿನಿಧಿಗಳ ಇವರಿಗೆ ಪ್ರಜಾಸತ್ತಾತ್ಮಕ ಪರಿಭಾಷೆಯೇ ಇಲ್ಲ. ಹೀಗಾದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿ ಏನು ಉಪಯೋಗ ಅಂತ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಚನ ಪ್ರಯೋಗಗಳು, ಬೈಗಳು ಟೀಕೆ ಅಲ್ಲ, ಟೀಕೆ ಬೇರೆ, ಬೈಗಳು ಇವು ಹೆಚ್ಚಿಸ್ತಾ ಇವೆ. ಆಮೇಲೆ ಮೈ ಬಣ್ಣವನ್ನು ಕುರಿತು ಮಾತಾಡ್ತಾರೆ. ಮೈ ಬಣ್ಣವನ್ನು ಕುರಿತು ಮಾತಾಡೋದು ಸಭ್ಯತೆಯ ಇದು. ಇಂಥ ಸ್ಥಿತಿಯ ಒಳಗಡೆ ಇದ್ದೀವಲ್ಲ, ಇಲ್ಲಿ ನುಡಿ ನೈತಿಕತೆ ನಾಶ ಆಗ್ತಾ ಇದೆ. ಅದರ ಜೊತೆಗೆ ಧರ್ಮದ್ವೇಷವನ್ನು ಬಿತ್ತಿ ಬೆಳೆಯತಕ್ಕಂತಹ ವಿಧಾನಗಳಿದಾವಲ್ಲ, ಅವು ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಿದ್ದೇವೆ. ಯಾವುದೇ ಧರ್ಮ ಇದೆಯಲ್ಲ, ನಾನು ಯಾವುದೇ ಧರ್ಮದ ಮೂಲಭೂತವಾದವನ್ನು ವಿರೋಧಿಸ್ತಕ್ಕಂಥವನು. ನಾನು ಯಾವುದೇ ಧರ್ಮದ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶಕ್ಕೆ ಟಕ್ಕರ್ ಕೊಡೋ ಕೆಲಸ ಶುರುವಾಗಿದೆ. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯಲಿದ್ದು, ಪಕ್ಷದ ಹೆಸರಲ್ಲೇ ಸಮಾವೇಶ ನಡೆಸೋ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚಿಸಲಿದ್ದಾರೆ. ಇದರಿಂದ ಸಿಎಂ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆ ಕೂಡ ಇದೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರದ ಬಗ್ಗೆ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಸಿಎಂ ಅವರಿಗೆ ಬಿಟ್ಟಿರುವ ವಿಚಾರ. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆ ಮಾಡುವ ಸಂದರ್ಭ ಬಂದ್ರೆ ಹಿರಿಯರು ಇದ್ದಾರೆ, ಕುಳಿತು ಚರ್ಚೆ ಮಾಡ್ತಾರೆ. ನನಗೆ ಒಳ್ಳೆಯ ಖಾತೆನೂ ಸಿಗಬಹುದು, ಇಲ್ಲ ಅಂದ್ರೆ ಇದ್ದ ಖಾತೆನೂ ಹೋಗಬಹುದು. ನಾನು ಮಂತ್ರಿ ಇದ್ರೂ ಸಂತೋಷ, ಇಲ್ಲದೇ ಇದ್ರೂ ಕೂಡ ಸಂತೋಷ. ಸಚಿವ ಇದ್ದಾಗ ಎಷ್ಟು ಕೆಲಸ ಮಾಡಿದ್ದೇನೋ, ಇಲ್ಲದೇ ಇದ್ದಾಗಲೂ ಕೂಡ ಅಷ್ಟೇ ಕೆಲಸ ಮಾಡ್ತೀನಿ ಅಂತ ಸಚಿವ ದರ್ಶನಾಪುರ ತಿಳಿಸಿದ್ದಾರೆ. ಏನೇನು ವಿಸ್ತರಣೆ ಮಾಡ್ತಕ್ಕಂಥ ಸಂದರ್ಭ ಹಂಗೆ ಉದ್ಭವ ಆದಾಗ
ಅವರು ಒಂದು 3-4 ಜನ ನಮ್ಮ ಹಿರಿಯರ ರಾಜ್ಯದಾಗ ಮತ್ತು ಕೇಂದ್ರದಾಗ ಅವರೆಲ್ಲ ಕುಂತು ಏನೇನು ಚರ್ಚೆ ಮಾಡ್ತಾರೆ ಅದೇನಿಲ್ಲ ಅವ್ರಿಗೆ ಬಿಟ್ಟಂಥ ತೀರ್ಮಾನ ಅದು. CM DCM ನಿನ್ನೆ ದೆಹಲಿಗೆ ಹೋಗಿದ್ರು ಅಧ್ಯಕ್ಷ. ಅದು ಬೆಳಗಾವದಲ್ಲಿ ಏನು ನಮ್ಮ ಒಂದು ACC ಅಧಿವೇಶನ ಮಾಡ್ತಕ್ಕಂಥ ಆ ವಿಚಾರದಾಗ ಹೋಗ್ಯಾರ. ನಿನ್ನೆ CM ಅವ್ರು ತೆರೆ ಹೇಳ್ದಾರೆ. ಈಗ ಯಾವುದು ಕೂಡ ಹೇಳಕ್ಕೆ ಬರಲ್ಲ ರೀ. ಖಾತೆನ ಸಿಗ್ಬೋದು, ಸಿಗ್ಲಕ್ಕಿಲ್ಲ, ಇದ್ದ ಮಂತ್ರಿನ ಹೋಗ್ಬೋದು, ಹೆಂಗೆ ಹೇಳಕ್ಕೆ ಬರ್ತದೆ? ಇಲ್ಲ ಭಾಳ 138 ಮಂದಿನೂ ಕೂಡ ಇವತ್ತು ಮಂತ್ರಿ ಆಗ್ಬೇಕಂದ್ರೆ ಯೋಗ್ಯ ಮುಖ್ಯಮಂತ್ರಿ. ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಕೇಸ್ ವಿಚಾರಕ್ಕೆ ಉಡುಪಿಯಲ್ಲಿ ಶಾಸಕ ಸುನೀಲ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರದಲ್ಲಿ ಸಾಧು ಸಂತರು, ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಸರ್ಕಾರದ ನಿಲುವಿನ ವಿರುದ್ಧ ಮಾತನಾಡುವವರ ಮೇಲೆ ಕೇಸ್ ಆಗತ್ತೆ. ಚಂದ್ರಶೇಖರ ಸ್ವಾಮೀಜಿ ಭಾಷಣದಲ್ಲಿ ಹೇಳಿದ್ದ ತುಣುಕು ಇಟ್ಕೊಂಡು ಕೇಸ್ ಹಾಕಲಾಗಿದೆ. ನಕ್ಸಲ್ ಪರವಾಗಿ ಮಾತನಾಡುವವರ ಬಗ್ಗೆ ಸರ್ಕಾರ ಮೃದು ಧೋರಣೆ ತಾಳುತ್ತೆ. ಸರ್ಕಾರ ತನ್ನ ನಿಲುವಿನಿಂದ ಹೊರಬಂದು ಸಾಧು ಸಂತರಿಗೆ ಗೌರವ ಕೊಡಬೇಕು ಅಂತ ಶಾಸಕ ಸುನೀಲ್ ಕುಮಾರ್ ಒತ್ತಾಯಿಸಿದ್ದಾರೆ. ಹಿಂದೂಗಳಿಗೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸರ್ಕಾರದ ವಿರುದ್ಧ, ಸರ್ಕಾರದ ನಿಲುವಿನ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಅವರೆಲ್ಲರ ಮೇಲೆ ಮೊಕದ್ದಮೆಗಳನ್ನ ಇವತ್ತು ಸರ್ಕಾರ ದಾಖಲಿಸ್ತಾ ಇದೆ. ಚಂದ್ರಶೇಖರ್ ಸ್ವಾಮೀಜಿ ಅವರು ಯಾವುದೋ ಭಾಷಣದಲ್ಲಿ ಹೇಳಿದ್ರು ಅನ್ನುವಂಥ ತುಣುಕನ್ನ ಇಟ್ಟುಕೊಂಡು ಇವತ್ತು ಮೊಕದ್ದಮೆಯನ್ನು ಹಾಕುವಂತ ಸರ್ಕಾರ, ನಕ್ಸಲರ ಪರವಾಗಿ ನಿಯೋಗಗಳು ಬಂದು ನಕ್ಸಲ್ ಎನ್ಕೌಂಟರ್ ನ ತಪ್ಪು ಅಂತ ಹೇಳಿರೋದ್ರ ಮೇಲೆ ಸರ್ಕಾರ ಮೃದು ಧೋರಣೆಯನ್ನ ತಳ್ಕೊಳ್ಳುತ್ತೆ. ಇನ್ನು ಬಾಂಗ್ಲಾದೇಶ ಇಸ್ಕಾನ್ ಮುಖ್ಯಸ್ಥರ ಮೇಲೆ ದೌರ್ಜನ್ಯ ವಿಚಾರಕ್ಕೂ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಇಸ್ಕಾನ್ ಬಾಂಗ್ಲಾವನ್ನ ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ. ಬಾಂಗ್ಲಾದ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಬಾಂಗ್ಲಾದ ಹಿಂದೂಗಳಿಗೆ ನೈತಿಕ ಸ್ಥೈರ್ಯ ತುಂಬೋದಕ್ಕೆ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತೇವೆ. ಡಿಸೆಂಬರ್ 4 ಮತ್ತು 5ರಂದು ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡುವ ನಿರ್ಧಾರ ಮಾಡಲಾಗಿದೆ. ಇನ್ನು ಡಿಸೆಂಬರ್ 4ರಂದು ಉಡುಪಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಯಲಿದೆ. ಸಾವಿರಾರು ಹಿಂದೂಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಶಾಸಕ ಸುನೀಲ್ ಕುಮಾರ್ ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಇಸ್ಕಾನಿನ ಸಂತರನ್ನ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿ ಬಂಧನ ಮಾಡಿ ಅವರನ್ನ ಇಸ್ಕಾನನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಹೊರಟಿರುವಂತಹ ಸ್ಥಿತಿನಲ್ಲಿ ಮತ್ತು ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಇವತ್ತು ಮಾಧ್ಯಮಗಳ ಮುಖಾಂತರ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳಿಗೆ ನೈತಿಕ ಧೈರ್ಯವನ್ನ ತೋರಿಸ್ತಾ ಮತ್ತು ಬಾಂಗ್ಲಾ ಸರ್ಕಾರ ಅಲ್ಲಿರುವಂತಹ ಅಲ್ಪಸಂಖ್ಯಾತರ ರಕ್ಷಣೆಗೆ ಮುಂದಾಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇಡೀ ರಾಜ್ಯಾದ್ಯಂತ 4 ಮತ್ತು 5ನೇ ತಾರೀಕು ಪ್ರತಿಭಟನೆಯನ್ನ ಮಾಡಬೇಕು. ಚಂದ್ರಶೇಖರ್ ಸ್ವಾಮೀಜಿ ಅವರ ಮೇಲೆ FIR ದಾಖಲಾಗಿರುವ ವಿಷಯಕ್ಕೆ ಶಾಸಕ ಎ ಮಂಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಸ್ವಾಮೀಜಿ ಯಾವ ವಿಷಯದ ಆಧಾರದಲ್ಲಿ ಮಾತನಾಡಿದರೋ ಗೊತ್ತಿಲ್ಲ. ಆ ಬಳಿಕ ಮಾತನಾಡಿರುವುದರಲ್ಲಿ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದ ಮೇಲೂ ಕೂಡ FIR ಹಾಕ್ತೀರಾ ಅಂದ್ರೆ ಅರ್ಥವಿದೆಯಾ ಅಂತ ಶಾಸಕ ಎ ಮಂಜು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವ ಸಮೀರ್ ದೇವೇಗೌಡರ ಕುಟುಂಬದವರನ್ನ ಕೊಂಡುಕೊಳ್ತೇವೆ ಎಂದಿದ್ದಾರೆ. ಇನ್ನು ಅವರ ಮೇಲೆ ಏಕೆ FIR ಹಾಕಲಿಲ್ಲ ಸರ್ಕಾರ ಅಂತ ಮಡಿಕೇರಿಯಲ್ಲಿ ಅರಕಲಗೂಡು ಶಾಸಕ ಎ ಮಂಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರ್ ಸ್ವಾಮಿ ಅವರು ಯಾವ ಕಾಂಟ್ರಾಸ್ಟ್ ಅಲ್ಲಿ ಮಾತಾಡಿದ್ರು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಬಟ್ ಮಾತಾಡಾದ್ಮೇಲೆ ನಾನು ಮಾತಾಡೋದ್ರಲ್ಲಿ ತಪ್ಪಾಗಿದೆ ಅಂತ ಹೇಳಿ ಅವರು ಕ್ಷಮೆನೂ ಕೂಡ ಕೇಳಿದ ಮೇಲೆ ಒಬ್ಬ FIR ಆಗ್ತಾರೆ ಅಂತಂದ್ರೆ ಅರ್ಥ ಎಂಥದ್ದು? ಅದೇ ಆಯ್ತಪ್ಪ, ಜಮೀರ್ ಏನು ಮಾತಾಡಿದ್ರು, ಕೊಂಡ್ಕೋತೀವಿ ನಾವು ಅಂತ ಮಾತಾಡಿದ್ರು. ಮತ್ತು FIR ಆಗಿಲ್ಲ, ಸರ್ಕಾರ ಮಾಡಬೇಕು, ಸೋಮೋಟ ಹಾಕೋಬೇಕು. ಪ್ರಚೋದನೆ ಮಾಡ್ತಕ್ಕಂಥ ತಪ್ಪು ಅಂತೇಳಿ ಅಟ್ಲೀಸ್ಟ್ ಇವರು